ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಭಾನುವಾರದ ಬಿಸಿ ಸಮಾಚಾರ ಅಂತಾನೆ ಹೇಳ್ಬೋದು. ಟಾಟಾ IPL 2025ನ ಫುಲ್ಲು ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಮೊದಲನೇದಾಗಿ ನಮ್ಮ RCB ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ. ನಮಗೆ ಬೇರೆ ತಂಡಗಳ ಬಗ್ಗೆ ಅಷ್ಟು ಬೇಡ ನಮಗೆ ಈಗ ಸದ್ಯಕ್ಕೆ. ಬೆಳಿಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ 1-2-3 ಮ್ಯಾಚ್ಗಳನ್ನ ಅಪ್ಡೇಟ್ ಕೊಟ್ಟಿದ್ವಿ ನಿಮಗೆ. ಆ ಒಂದು ಅಪ್ಡೇಟಲ್ಲಿ ಏನಿತ್ತು ಅಂತಂದ್ರೆ 21st ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಆಕ್ಚುಲಿ 22nd ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಶೆಡ್ಯೂಲ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಮಾರ್ಚ್ 22 ಇಂದ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಈ 22 ಏನಿದೆ ಸ್ಯಾಟರ್ಡೇ ಬಂದು ಮೊದಲನೇ ಮ್ಯಾಚು ಕೋಲ್ಕತ್ತಾ ವರ್ಸಸ್ ನಮ್ಮ RCB ಅವರು. ಸೊ ಕೋಲ್ಕತ್ತಾದಲ್ಲಿ ಆಡ್ತಾ ಇದ್ದಾರೆ. ಆ್ಯಂಡ್ ಇದಾದ್ಮೇಲೆ ಮೇನ್ ಏನಪ್ಪಾ ಅಂತಂದ್ರೆ ಸಂಡೇ ಮ್ಯಾಚ್ ಆಕ್ಚುಲಿ ಬಂದ್ಬಿಟ್ಟು 2 ಮ್ಯಾಚ್ ನಡೆಯುತ್ತೆ 3 ಗಂಟೆಗೆ, ರಾಜಸ್ಥಾನ್ ಹಾಗೂ ಹೈದರಾಬಾದ್. ಆ್ಯಂಡ್ ಇನ್ನೊಂದು ಎಲ್ ಕ್ಲಾಸಿಕೋ ಅಂತಾನೆ ಹೇಳ್ಬೋದು, CSK ವರ್ಸಸ್ ಮುಂಬೈಗರು. ಆ್ಯಕ್ಚುಲಿ ಮುಂಬೈ ಅವರು ಲೈಕ್ ಒಂದೇ ಒಂದು ಸತಿ ಸೋತಿರೋದು, ಅದು ಆ ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಅದು 2023 ಅಲ್ಲಿ ಮಾತ್ರ. ಇನ್ನು ಮಿಕ್ಕಿದ್ದು 2016 ಇಂದನೂ ಕೂಡ ಗೆದ್ಕೊಂಡ್ ಬರ್ತಾನೆ ಇದ್ದಾರೆ. 16-17 ಅವರು CSK ಪಾಡ್ಲಿಲ್ಲ ಅಲ್ವಾ, ಅವ್ರು ಬೇರೆ ದೇಶಕ್ಕೆ ಹೋಗಿದ್ರೆ. ಓಕೆ, ಸೊ 2013 ಇಂದನೂ ಗೆದ್ಕೊಂಡು ಬಂದಿರೋದು ಮುಂಬೈ ಅವರು. ಒಂದೇ ಒಂದು ಮಾತ್ರ CSK ಗೆದ್ದಿರೋದು. ಸೊ ಇದೊಂಥರ ಹೆಂಗಿರುತ್ತೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮುಂಬೈ ಅವರು ಆಕ್ಚುಲಿ 2023 ಅಲ್ಲಿ ಫಾರ್ಮ್ ಅಲ್ಲಿ ಇರಲಿಲ್ಲ, ಬಟ್ ಈ ಸತಿ ನೋಡೋಣ ಯಾವ ರೀತಿ ಬರ್ತಾರೆ ಅಂತ. ಗೈಸ್, ಈ ಶೆಡ್ಯೂಲ್ ನೋಡ್ತಾ ಇದ್ರೆ ಓವರ್ ಆಲ್ ನಮ್ಮ RCB ತಂಡಕ್ಕೆ ಟೋಟಲ್ 14 ಮ್ಯಾಚ್ಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಆವೃತ್ತಿಯಲ್ಲಿ. ಸೊ ಎಲ್ಲರ ಮೇಲೂ 2 ಮ್ಯಾಚ್ ಇದೆ ಎಕ್ಸೆಪ್ಟ್ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಮೇಲೆ ಒಂದೇ ಮ್ಯಾಚ್ ಇರೋದು, ಅದು ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ನಾವು ಹೋಗಿ ಆಡ್ತೀವಿ. ಸೊ ರನ್ ಫೀಸ್ಟ್ ಅಂತಾನೆ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಅಲ್ಲಿ. ಆದ್ರೆ ನನಗೆ ಭಯ ಆಗ್ತದೆ ಏನು ಗೊತ್ತಾ, ನಮ್ಮ RCB ಅವರು ಅಲ್ಲೇ ಇದ್ದಾರೆ ಗುರು, ವಿಲ್ ಜಾಕ್ಸನ್ ಅವ್ರು ಬಿಟ್ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಹೆಂಗ್ ವರ್ಕ್ ಆಗುತ್ತೆ ಈ ಸತಿ ಅಂತ. ಅಂಡ್ ಎಸ್, ಸೊ ಗೈಸ್ ಬನ್ನಿ ಶೆಡ್ಯೂಲ್ ನೋಡ್ಕೊಂಡ್ ಬಂದ್ಬಿಡೋಣ ಇವಾಗ. ಮೊದಲನೇ ಮ್ಯಾಚ್ ನಾವು ಆಗ್ಲೇ ಹೇಳ್ದಂಗೆ ಕೋಲ್ಕತ್ತಾ ವರ್ಸಸ್ RCB ನಡೆಯುತ್ತೆ ಕೋಲ್ಕತ್ತಾದಲ್ಲಿ ಅಂತ ಹೇಳ್ಬೋದು 22ನೇ ತಾರೀಕು. ಅಂಡ್ ಅದಾದ್ಮೇಲೆ 28ನೇ ತಾರೀಕು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ RCB, ಬದ್ಧ ಹೊಯ್ರಿಗಳ ಸಮರ ಅಂತಾನೆ ಹೇಳ್ಬೋದು ಗೈಸ್. ಅದು ಕೂಡ ನಡೀತಾ ಇರೋದು ಚೆನ್ನೈನಲ್ಲಿ ಅಂತಾನೆ ಹೇಳ್ಬೋದು 28ನೇ ತಾರೀಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಆಕ್ಚುಲಿ ಅದಕ್ಕೂ ಮುಂಚೆ ಒಂದು ಚೆನ್ನೈಯಲ್ಲಿ ಒಂದು ಪಿಚ್ ಕಂಡೀಷನ್ ಹೇಳ್ಬಿಡ್ತೀನಿ. RCB ಅವರಂತೂ ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸ್ಪಿನ್ನರ್ಸ್ಗೆ ಆಡುವಂತ ಪ್ಲೇಯರ್ಸ್ಗಳು ಎಕ್ಸೆಪ್ಟ್ ರಜತ್ ಪಟ್ಟಿದಾರ್ ಒಬ್ಬರನ್ನ ಬಿಟ್ರೆ ಇನ್ನು ಮಿಕ್ಕಿದವರೆಲ್ಲ ಡುಮ್ಕಿನೇ. ಎಸ್ಪೆಷಲಿ ನಮ್ಮ ಫಿಲ್ ಸಾಲ್ಟ್ ಅವ್ರು ಡುಮ್ಕಿ ಹೊಡಿತಾರೆ, ಲಿಯಾಮ್ ಲಿವಿಂಗ್ಸ್ಟೋನ್ ಡುಮ್ಕಿ ಹೊಡಿತಾರೆ. ಸೊ ಸ್ಪಿನ್ನರ್ಗೆ ಆಡುವಂತ ಪ್ಲೇಯರ್ಸ್ಗಳು ನಮ್ಮ ಹತ್ರ ಜಾಸ್ತಿ. ಅಡ್ಬಾಯ್ ಆಗ್ತಾರೆ ಗೈಸ್, ನೀವು ಹಂಗೆಲ್ಲ ಕೇಳಬೇಡಿ. ಸೊ ಪಕ್ಕ ವಿನ್ ಆಗೇ ಆಗ್ತಾರೆ, ಯಾಕಂತಂದ್ರೆ ನಮ್ಮ ಸಪೋರ್ಟ್ RCB. ವಾಟ್ ಎವರ್ ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು. ನಾವು RCB ಅಭಿಮಾನಿಗಳೇ, ಬಟ್ ಸಮ್ಹೌ ಕಂಡೀಷನ್ ನೋಡ್ತಾ ಇದ್ರೆ ನಮಗೆ ಅನ್ಸಿರೋ ನಮ್ಮ ಪಿಕ್ ಮಾಡಿರುವಂಥ ಬ್ಯಾಟರ್ಸ್ಗಳು ಏನಿದ್ದಾರೆ, ಚಿನ್ನಸ್ವಾಮಿ ಓಮ್ ಕಂಡೀಷನ್ಗೆ ಎಷ್ಟು ಚೆನ್ನಾಗಿ ಆಡಬೇಕು ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಲೈಕ್ ಪೇಸರ್ಸ್ಗಳಿದ್ದಾರೆ, ಐ ಮೀನ್ ಬ್ಯಾಟರ್ಸ್ಗಳಿದ್ದಾರೆ. ಬಟ್ ನನಗನ್ಸಿದ್ದು ಏನಂದ್ರೆ ಒಂದು ಡೌಟ್ ಏನಂತಂದ್ರೆ ಅಲ್ಲಿ ಹೋಗಿ ಸ್ಪಿನ್ನರ್ಸ್ಗೆ ಆಡುವಂಥ ಕಂಡೀಷನ್ಸ್ ಅಲ್ಲಿ ನಮ್ಮ RCB ಅವ್ರು ಇಲ್ಲ ಅಂತ ಅನ್ಸುತ್ತೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಆವೃತ್ತಿಯಲ್ಲಿ, IPL ಆವೃತ್ತಿಯಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಸ್, ಇದಾದ್ಮೇಲೆ ನೆಕ್ಸ್ಟ್ RCB ವರ್ಸಸ್ ಗುಜರಾತ್ ಟೈಟನ್ಸ್ ಅವರು. ಸೊ 2nd ಏಪ್ರಿಲ್ ನಡೀತಾ ಇದೆ. ಸೊ ಬ್ಯಾಂಗ್ಳೂರಲ್ಲೇ ನಡೀತಾ ಇದೆ ಗೈಸ್. ಅಂಡ್ ಇನ್ನೊಂದು ಮೇನ್ ಮುಂಬೈ ವರ್ಸಸ್ RCB, ಅದು 7ನೇ ತಾರೀಕು ನಡೀತಾ ಇರೋದು, ಮುಂಬೈಯಲ್ಲಿ ನಡೆಯುತ್ತೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ 10ನೇ ತಾರೀಕು ಏಪ್ರಿಲ್ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೀತದೆ ಅಂತ ಹೇಳ್ಬೋದು. ಇದು ಒಂದು ನಮ್ಮ ಹೋಮ್ ಪಿಚ್ ಅಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ನನಗೆ ಡೆಲ್ಲಿ ಮೇಲೆ ನಡಿಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಗೈಸ್. KL ರಾಹುಲ್ನ ಇನ್ನೂ ಕ್ಯಾಪ್ಟನ್ಸಿ ಮಾಡಿಲ್ಲ, ಬಟ್ ನನಗೆ ಅನ್ಸಿರೋ ಪ್ರಕಾರ KL ರಾಹುಲ್ನ ಕ್ಯಾಪ್ಟನ್ಸಿ ಮಾಡ್ತಾನೆ ಅಂತ ಅನ್ಕೊಂಡಿದೀವಿ ಡೆಲ್ಲಿ ಅವರು. ಹೋಪ್ ದಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ನೀವು ಕಮೆಂಟ್ ಹಾಕಿ ನೋಡೋಣ ಲೈಕ್ KL ರಾಹುಲ್ ಕ್ಯಾಪ್ಟನ್ ಆಗ್ಬೇಕಾ ಬಾಡುವ ಅಂತ. ಸೊ ಅವ್ರ ಮೇಲೆ ಆಡಿದಾಗ ನಂಗೆ ಸ್ವಲ್ಪ ಬೇಜಾರಾಗುತ್ತೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಜೈಪುರಲ್ಲಿ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ನಮ್ಮ RCB ಅವರು ನಡೆಯುತ್ತೆ. ಅಂಡ್ ಇಲ್ಲಿ ಸ್ವಲ್ಪ ಜಿದ್ದಿ ಇರುತ್ತೆ ಅಂತ ಅನ್ಕೊಂತೀನಿ. 3:30 ಮ್ಯಾಚ್ ಇದು, ಮಧ್ಯಾಹ್ನದ ಮ್ಯಾಚು. ನಾವು ಗೆಲ್ತೀವಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದಾದ್ಮೇಲೆ ನೆಕ್ಸ್ಟ್ 18ನೇ ತಾರೀಕು ಏಪ್ರಿಲ್ RCB ವರ್ಸಸ್ Kings 11 ಪಂಜಾಬ್ ನಡುವೆ ನಡೆಯುತ್ತೆ ಅಂತ ಹೇಳ್ಬೋದು. ಇದು ನಮ್ಮ ಬೆಂಗಳೂರು ಪಿಚ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಪಂಜಾಬ್ ಅವರು ನಾವೇ ಹೋಗ್ಬಿಟ್ಟು ರಿಟರ್ನ್ ಕೊಡ್ತೀವಿ. ಪಂಜಾಬ್ ವರ್ಸಸ್ RCB ಇರುತ್ತೆ. ಸೊ 2 ಮ್ಯಾಚ್ ನಾವೇ ಗೆಲ್ತೀವಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದಾದ್ಮೇಲೆ ನೆಕ್ಸ್ಟ್ 24ನೇ ತಾರೀಕು ಏಪ್ರಿಲ್ RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ಮ್ಯಾಚ್ ಕದನ ನಡೆಯುತ್ತೆ ಅಂತ ಹೇಳ್ಬೋದು. ಅಂಡ್ 27ಕ್ಕೆ ಡೆಲ್ಲಿ ಮೇಲೆ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಡೆಲ್ಲಿಲೇ ಇರುತ್ತೆ. ನಾವು ಆಮೇಲೆ ಇದಾದ್ಮೇಲೆ 3ನೇ ತಾರೀಕು ಬಂದ್ಬಿಟ್ಟು RCB ವರ್ಸಸ್ CSK. 3rd ಮೇ ನೆನ್ಪಿಟ್ಕೊಂಡಿರಿ ಗೈಸ್, ಯಾವುದು ಮರೆಯಕ್ಕೆ ಹೋಗ್ಬೇಡಿ. ಮೇ ಬಿ ಅನ್ಸ್ತಾ ಇರೋದು ಬೆಂಗಳೂರಲ್ಲಿ. ಇನ್ ಕೇಸ್ ನಾವೇನಾದ್ರು ಚೆನ್ನೈಯಲ್ಲಿ ಸೋತ್ರೆ ಬೆಂಗಳೂರಲ್ಲಿ ರಿಟರ್ನ್ ವಾಪಸ್ ಕೊಡ್ತೀವಿ, ಅದಂತೂ ಫಿಕ್ಸ್. ಶೋರ್. ಇದಾದ್ಮೇಲೆ ನೆಕ್ಸ್ಟ್ 9ನೇ ತಾರೀಕು ಮೇ LSG ವರ್ಸಸ್ ರಾಜಸ್ಥಾನ್ RCB. ಆವೇಶ್ ದಿ ಗ್ರೇಟ್ ಫಿನಿಷರ್ ಮೇಲೆ ನಾವು ಹೆಂಗೆ ದ್ವೇಷ ತೀರಿಸ್ಕೊಂಡ್ವಿ ಗೊತ್ತಾ. ಸೊ ಅದೇ ರೀತಿ ಈ ಸತಿನೂ ಲಕ್ನೋದಲ್ಲಿ ಹೋಗ್ಬಿಟ್ಟು ಹೊಡಿತೀವಿ ಅಂತ ಅನಿಸ್ತದೆ, ಕಾನ್ಫಿಡೆನ್ಸ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ 13ನೇ ತಾರೀಕು ಮೇ RCB ವರ್ಸಸ್ ಸನ್ರೈಸ್ ಹೈದರಾಬಾದ್ ಇವ್ರ ಮೇಲೆ ನಡುವೆ ಮ್ಯಾಚ್ ನಡೆಯುತ್ತೆ. ಬೈಔಟ್ಸ್ ಇದೆ ಲಾಸ್ಟ್ ಸೀಸನ್. ಆಕ್ಚುಲಿ ಇವರು ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ನಮ್ಮ ಮೇಲೆ. ನಮ್ಮ WPL ಅಲ್ಲಿ ನಮ್ಮ ಹುಡುಗಿಯರು ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಅಂಡ್ ಈ ಸೀಸನ್ ಅಲ್ಲಿ ಟಾಟಾ IPL 2025 ಅಲ್ಲಿ RCB ಇನ್ನೊಂದು ರೆಕಾರ್ಡ್ನ ಪಕ್ಕ ಬರದೇ ಬರುತ್ತೆ. ಸೊ ಆಕ್ಚುಲಿ ನಾನು ಏನು ಅನ್ಸಿದ್ದು ಏನು ಗೊತ್ತಾ, ಒಂದೇ ಒಂದು ಮ್ಯಾಚಲ್ಲಿ ನನಗೆ ಅನ್ಸಿದ್ದು ಏನಂತಂದ್ರೆ ರೊಮಾರೋ ಶೆಫರ್ಡು, ಟಿಮ್ ಡೇವಿಡ್, ಫಿಲ್ ಸಾಲ್ಟು ಮತ್ತೆ ಫಿಲ್ ಸಾಲ್ಟು ಇವ್ರು ಇಷ್ಟು ಜನನು ಸೇರಿಸ್ಕೊಂಡು ನಾಯಿ ಹೊಡೆದಂಗೆ ಹೊಡಿಬೇಕು ಹೈದರಾಬಾದ್ ಮೇಲೆ ನನಗೆ ಅನ್ಸಿರೋ ಪ್ರಕಾರ. ಯಾಕೆ ಅಂತಂದರೆ ಇವ್ರನ್ನ ಏನಾರ ನಾವು ಬಿಟ್ರಿ ಅಂತಂದರೆ ಅವರು ಚೇಸ್ ಮಾಡೋ ಕೆಪಬಿಲಿಟಿ ಇದೆ, 260 ಹೊಡೆಯೋ ಕೆಪಬಿಲಿಟಿ ಇದೆ. ನನಗೆ ಅನ್ಸಿದೆ ಅಂತಂದರೆ ಈ ಸತಿ 300 ನಾನು ಮಾಡಲೇಬೇಕು ಅಂತ. ಯಾಕಂದರೆ ಪಿಚ್ ಆ ಥರ ಇದೆ ಗುರು. ಹೈದರಾಬಾದ್ ಪಿಚ್ಚರ್ ಒಂಥರ ಹೈವೇ ಪಿಚ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಚಿನ್ನಸ್ವಾಮಿ ಪಿಚ್ಚನ್ನ ಆ್ಯಕ್ಚುಲಿ ಒಂದು ಸ್ವಲ್ಪ ಕಂಡೀಷನ್ ಪ್ರಕಾರ ಚೇಂಜ್ ಮಾಡ್ತಾ ಇರ್ತಾರೆ ಅವಾಗ.
ಪ್ಯೂರ್ಲಿ ಬ್ಯಾಟಿಂಗ್ ಪಿಚ್ ಅಂತ ಹೇಳಲ್ಲ, ಬಟ್ ಏನಂತಂದ್ರೆ ನಮ್ದು ಒಂದು ಸ್ಮಾಲ್ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಬೌಲರ್ ಎಡ್ಜ್ ಆಯಿತು ಅಂತಂದ್ರೆ 6 ಹೋಗುತ್ತೆ. ಎಸ್, ಇದಾದ್ಮೇಲೆ ಲಾಸ್ಟ್ ಮ್ಯಾಚ್ 17ನೇ ತಾರೀಕು ಮೇ RCB ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ನಡೆಯುತ್ತೆ. ನನಗೇನೋ ಒಂದು ಟ್ವಿಸ್ಟ್ ಇದೆ ಅಂತ ಅನಿಸ್ತಾ ಇದೆ ಗೈಸ್. ಆಕ್ಚುಲಿ ಮೊದಲನೇ ಮ್ಯಾಚ್ ಕೂಡ ಕೋಲ್ಕತಾ ಇದೆ ಅಂಡ್ ಎಂಡ್ ಮ್ಯಾಚ್ ಕೂಡ ಕೋಲ್ಕತಾ ಮೇಲೆ ಇದೆ ಅಂತಂದ್ರೆ ನನಗೆ ಅನ್ನಿಸ್ತಾ ಇರೋದು ಈ ಸತಿನೂ ಬಾಯಿಗೆ ಬರ್ಸೆ ಗೆಲ್ಲಿಸ್ತಾರೆ ಅಂತ ಅನಿಸ್ತಾ ಇದೆ. ಐ ಡೋಂಟ್ ನೋ ನನಗೆ ಯಾವ ರೀತಿ ಹೋಪ್ ಗೈಸ್ ಈ ಒಂದು ಆವೃತ್ತಿಯಲ್ಲಿ IPL 2025 ಅಲ್ಲಿ ನಮ್ಮ RCB ಪ್ಲೇ ಆಫ್ ಅಲ್ಲಿ ಕಾಣಿಸ್ಬೇಕು. ಅಂಡ್ ಇಲ್ಲಿ ಈಗ ಶೆಡ್ಯೂಲ್ ಕೊಟ್ಟಿರೋದು ಬರೀ ಆ ಪ್ಲೇ ಆಫ್ ತನಕ ಅಷ್ಟೇ. ಪ್ಲೇ ಆಫ್ ಅಲ್ಲಿ ನಮ್ಮ RCB ಇರಬೇಕು ಅಂತ ನಾನು ಗೈಸ್, ಕೇಳ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ? ಬಿಕಾಸ್ ಇರುವಂತ ಪ್ಲೇಯರ್ಸ್ ನ ಅಂಡ್ ಇರುವಂತ ಕಂಡೀಷನ್ ನೋಡ್ತಾ ಇದ್ರೆ ಪ್ಲೇ ಆಫ್ಗೆ ಬರುತ್ತಾ ಬರಲ್ವಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ನಮ್ಮ RCB ಯ ಒಂದು ಶೆಡ್ಯೂಲು. ಸೊ ಇನ್ನು ಬೇರೆ ತಂಡಗಳ ಶೆಡ್ಯೂಲ್ಗಳು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅಂಡ್ ಅದು ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.